ಹಲೋ, ಹೌದಾ? ಓಕೆ, ಸರಿ, ಖಂಡಿತ ನೋಡ್ಕೊಳ್ತೀನಿ ನಾನು. ಯಾಕಜ್ಜಿ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಏನು ಹೇಳಿದ್ರು ಜೋಯಿಶ್ರು? ಜ್ಯೋತಿಷ್ರು ಹೇಳಿದ್ ಕೇಳಿ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಭಯ ಆಗೋವಂಥದ್ದು ಏನು ಹೇಳಿದ್ರು ಅಜ್ಜಿ? ನಾನು ಅಲ್ಲೇ ಇದ್ನಲ್ಲ. ಆದ್ರೆ ನೀನು ಫೋನ್ ಬಂತು ಅಂತ ಎದ್ದು ಬಂದೆ ತಾನೆ. ಆಗ ಸೇವಂತಿ ಅರ್ಜುನ್ ಸಂಸಾರದ ಬಗ್ಗೆ ಎಚ್ಚರಿಕೆ ಕೊಟ್ರು. ಅಂದ್ರೆ ಏನಾದ್ರೂ ಕೆಟ್ಟದಾಗತ್ತೆ ಅಂತ ಹೇಳಿದ್ರ? ಇದ್ದಾಳಲ್ಲ ಅವಳು, ತಲೆ ಕೆಟ್ಟೋಳು. ಅವಳಿಂದ ಅವಳ ಗಂಡ ಅವಮಾನನ ಅನುಭವಿಸ್ತಾ ಇದ್ದಾನೆ. ಅರ್ಜುನ್ಗೆ ಇನ್ನೊಂದು ಮದುವೆ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಇದನ್ನೆಲ್ಲ ಮಾಡ್ತಿದ್ದಾರೆ. ಅದು ಬಿಟ್ರೆ ಅತ್ತಿಗೆಗೆ ಅರ್ಜುನ್ ಮೇಲೂ ನಂಬಿಕೆ ಇದೆ. ಅವಮಾನ, ಜಗಳ ಎಲ್ಲ ನಾಟಕ ಅಂತ ನನ್ಗನ್ನಿಸ್ತಿದೆ. ಕಾರಣ 1000 ಇರ್ಲಿ ಕಣೋ, ಆದ್ರೆ ನನ್ ಮೊಮ್ಮಗನ್ ಮರ್ಯಾದೆ ಬೀದಿ ಪಾಲಾಗ್ತಿರೋದು ನಿಜ ಅಲ್ವಾ? ಇದೆಲ್ಲ ಎಷ್ಟು ದಿನ ಅಜ್ಜಿ? ಅರ್ಜುನ್ ತಾನೇನು ಅಂತ ಕೋರ್ಟಲ್ಲಿ ಪ್ರೂವ್ ಮಾಡ್ಕೊಳ್ಳೋವರೆಗೂ ಅಷ್ಟೇ. ಸೇವಂತಿ ಕೇಸ್ನ ಗೆಲ್ಬೇಕು ನಾಟದಲ್ಲಿ ಹೋಗಿ ಹೋಗಿ ಆ ಕಿರಾತಕ ಜೆಪಿ ಸವಾಸ ಮಾಡಿದಾಳೆ. ಮೊದ್ಲೇ ಒಂದ್ ಮನೆ ಹಾಳು ಮಾಡೋದಕ್ಕೆ ಮುಂದು. ಇನ್ನು ಏನಾಗುತ್ತೋ ಏನೋ. ಅದು ಅಲ್ಲದೆ ಜ್ಯೋತಿಷ್ರು ಬೇರೆ ಏನೇನೋ ಬೇರೆ ಹೇಳಿದ್ದಾರೆ. ಜೋಯಿಸ್ ಹತ್ರನೇ ಕೇಳ್ಬೇಕಿತ್ತು, ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ. ಅವ್ರು ಹೇಳಿದ್ರು ಕಣೋ, ಆದ್ರೆ ಅದೆಲ್ಲ ನಮ್ ಕೈಲಾಗಲ್ಲ. ಅಷ್ಟೊಂದು ಕಷ್ಟವಾಗಿರೋದು ಹೇಳಿದ್ರ? ಹೌದು ಅಜ್ಜಿ, ನೀವೇನ್ ತಲೆ ಕೆಡಿಸ್ಕೋಬಿಡಿ. ಅರ್ಜುನ್ ಮತ್ತೆ ಅದ್ಕೆ ಸಂಸಾರ ಸರಿ ಹೋಗುತ್ತೆ ಅಂದ್ರೆ ಜೋಯಿಶ್ರು ಹೇಳಿರೋದು ಎಷ್ಟೇ ಕಷ್ಟ ಇದ್ರು ಸರಿ, ಅದನ್ನ ನಾನ್ ಮಾಡ್ತೀನಿ. ಅದೇನು ಅಂತ ಹೇಳಿ. ಅಯ್ಯೋ, ನೀನ್ ಮಾಡ್ಬೇಕಾಗಿಲ್ಲ ಕಣೋ. ಅರ್ಜುನ್ ಸೇವಂತಿ ಇಬ್ರು ಸೇರಿ ಮಾಡ್ಬೇಕಾಗಿರೋ ರಥ. ವ್ರತನ? ಹೌದು ಕಣೋ. ಅವರಿಬ್ರು ಸೇರಿ ಅರ್ಧನಾರೀಶ್ವರನ್ ರಥ ಮಾಡಿದ್ರೆ ಗಂಡ ಹೆಂಡತಿ ಸಂಬಂಧಗಳು ಗಟ್ಟಿಯಾಗಿ ಉಳಿಯುತ್ತೆ ಅಂತ ಜ್ಯೋತಿಷ್ರು ಹೇಳಿದ್ರು. ಅವರಿಬ್ರು ಬೇರೆ ಒಬ್ರಿಗೊಬ್ರು ಜಗಳ ಆಡ್ತಿದ್ದಾರೆ. ಈ ಪೂಜೆ ಮಾಡಿ ಅಂದ್ರೆ ಅವ್ರು ಮಾಡ್ತಾರೇನೋ? ಈಗ ಅದು ಕಷ್ಟನೇ ಇದೆ ಬಿಡಿ ಅಜ್ಜಿ. ಅದೇ ನನಗೆ ಭಯ ಆಗ್ತಿರೋದು ಕಾರಣ. ಮೊದ್ಲೆಲ್ಲ ಅದಕ್ಕೆ ಅರ್ಜುನ್ಗೋಸ್ಕರ ಎಷ್ಟು ಪೂಜೆ ಮಾಡೋರು, ಎಷ್ಟು ಹರಕೆ ಹೊರೋರು. ಅಯ್ಯೋ, ಅವಳು ಮೊದ್ಲಿನ ಸೇವಂತಿ ಅಲ್ಲ ಕಣೋ. ಅವಳ ಮೈಗೆ ಅದೇನ್ ಮೆತ್ಕೊಂಡಿದ್ಯೋ ಏನೋ. ಇವಳ ದೆಸೆಯಿಂದ ನನ್ನ ಮೊಮ್ಮಗ ಇನ್ನೂ ಎಷ್ಟು ಅವಮಾನ ಅನುಭವಿಸ್ಬೇಕೋ ಏನೋ. ಅಜ್ಜಿ, ನೀವೇನ್ ತುಂಬಾ ಯೋಚನೆ ಮಾಡ್ಬಿಡಿ. ಮನೋಬಲದ್ಕಿಂತ ಜಾತಕದ ಬಲ ಏನ್ ದೊಡ್ಡದಲ್ಲ. ಅರ್ಜುನ್ ಈ ಕೇಸ್ ಗೆದ್ದೇ ಗೆಲ್ತೀನಿ ಅಂತ ಪಣ ತೊಟ್ಟಿದ್ದಾನೆ. ಹೌದು ಕಣೋ, ನನ್ನ ಮೊಮ್ಮಗ ಈ ಕೇಸ್ನ ಗೆದ್ದೇ ಗೆಲ್ತೇನೆ ಅನ್ನೋ ವಿಶ್ವಾಸ, ನಂಬಿಕೆ ನನ್ಗಿದೆ. ಅವನು ನ್ಯಾಯವಾದ ದಾರಿ ನಡೀತಾನೆ. ಆದ್ರೆ ಆ ಕುತಂತ್ರ ಇದಾನಲ್ಲ ಜೆಪಿ, ಏನಾದ್ರೂ ಕುತಂತ್ರ ಮಾಡಿ ಈ ಕೇಸ್ನ ಎಲ್ಲಿ ಉಲ್ಟಾಪಲ್ಟ ಮಾಡ್ಬಿಡ್ತಾನಂತ ಭಯ ನನಗೆ. ಅರ್ಜುನ್ ಯಾಮರ್ಸೋದು ಅಷ್ಟು ಸುಲಭ ಇಲ್ಲ ಬಿಡಿ ಅಜ್ಜಿ. ನನ್ ಮೊಮ್ಮಗ ಈ ಕೇಸ್ನ ಗೆಲ್ಬೇಕು ಅಂತ ನಾನ್ ದಿನಾ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ ಕಣೋ. ಅಜ್ಜಿ, ಒಂದ್ ವೇಳೆ ಅರ್ಜುನ್ ಸೋತ್ರು ನಾನ್ ಸೋಲಲ್ಲ. ಯಾವುದೇ ಕಾರಣಕ್ಕೂ ಅವರಿಬ್ರು ದೂರ ಆಗೋದಕ್ ನಾನ್ ಬಿಡಲ್ಲ. ಅವಳು ನಿನ್ ಮಾತಲ್ಲ, ಯಾರ ಮಾತು ಕೇಳಲ್ಲ. ಅದ್ ನನ್ಗೂ ಗೊತ್ತು ಅಜ್ಜಿ. ಅದಕ್ಕೆ ಕೈ ಸೇರ್ಬೇಕಾಗಿರೋ ಅಮೂಲ್ಯವಾದ ಮಾಣಿಕ್ಯನ ಅವ್ರ ಕೈಗೆ ಸೇರಿಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಮಾಣಿಕ್ಯನ? ಏನೋ ಅದು? ಅದು ಏನೋ ಒಂದ್ ಸೀಕ್ರೆಟ್ ಬಿಡಿ ಅಜ್ಜಿ. ಸದ್ಯಕ್ಕೆ ಅದ್ ನನ್ನಲ್ಲೇ ಇರ್ಲಿ. ಟೈಮ್ ಬಂದಾಗ ನಾನು ನಿಮ್ಗೆಲ್ಲ ಹೇಳ್ತೀನಿ. ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ ಕಣು. ಅವ್ರಿಬ್ರನ್ನ ಒಂದ್ ಮಾಡ್ತೀನಿ ಅಂತ ಹೇಳಿದಲ್ಲ, ಅದೇ ನನಗೆ ಸಮಾಧಾನ. ಸೇವಂತಿ ಏನಾದ್ರು ಅರ್ಧನಾರೀಶ್ವರನ್ ರಥ ಮಾಡ್ತೀನಿ ಅಂತ ಒಪ್ಕೊಂಡ್ರೆ ನನ್ಗೆ ಇನ್ನೂ ಸಂತೋಷ ಕಣೋ. ನಮ್ ಕೈಲಾದಷ್ಟು ಪ್ರಯತ್ನ ನಾವು ಮಾಡೋಣ. ಮಿಕ್ಕಿದ್ದೆಲ್ಲ ದೇವ್ರ ಮೇಲೆ. ಬನ್ನಿ. ಪೂಜಾ, ಬಾ ಕೂತ್ಕೋ. ನನ್ನ ಮನೇಲಿ ನನಗೆ ಕೂತ್ಕೊ ನಿಂತ್ಕೊಂತ ಹೇಳಕ್ಕೆ ನೀನ್ ಯಾವಳೆ? ನನ್ ಮನೆ ನಿನ್ ಮನೇನ್ ಪೂಜಾ, ಇದೆಲ್ರ ಮನೆ. ಅದು ನೀನ್ ಈ ಮನೆನ ನನ್ ಗಂಡನ ಹೆಸರಿಗೆ ಬರೆಯೋಕ್ಕೂ ಮುಂಚೆ. ಈಗ ಇದು ನನ್ನ ಮನೆ ಮಾತ್ರ. ನಿನಗೆ ಈ ಮನೇಲಿ ಜಾಗ ಇಲ್ಲ.
ಏನ್ ಹೇಳ್ತಾ ಇದೀಯ ಪೂಜಾ? ಈಗೇನು ನೀನಾಗ್ ನೀನೇ ಮನೆ ಬಿಟ್ಟು ಆಚೆ ಹೋಗ್ತು ಇಲ್ಲ ನಾನಾಗ್ ನಾನೇ ಆಚೆ ತಬ್ಬೇಕಾ? ಏನ್ ಪೂಜಾ ದೌರ್ಜನ್ಯ ಮಾಡ್ತಾ ಇದೀಯಾ? ನನ್ ಗಂಡನ ಬೀದಿಲಿ ಚಿತ್ರಾನ್ನ ಮಾರೋ ಹಾಗೆ ಮಾಡಿದ್ಯಲ್ಲ, ಅದೇ ದೌರ್ಜನ್ಯ ಅಲ್ವಾ? ನನ್ ಮಗುನ ಕೊಂದು ಹಾಕಿದ್ಯಲ್ಲ, ಅದೇ ದೌರ್ಜನ್ಯ ಅಲ್ವಾ? ತಾಯಿ ಕರಳಿಗೆ ಬೆಂಕಿ ಇಟ್ಟ ಪಾಪಿ ನೀನು. ಒಂದು ಕ್ಷಣನೂ ನೀನ್ ಈ ಮನೇಲಿ ಇರಬಾರ್ದು. ತೊಳ್ಗೆ ಆಚೆ. ಪೂಜಾ ನನ್ ಮಾತ್ನ ಕೇಳು. ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ನಡಿಯೆ. ಪೂಜಾ ಪೂಜಾ ಬಿಡು ನಡಿಯೆ. ಪೂಜಾ, ನಡಿಯೆ. ಏನ್ ಮಾಡ್ತಿದ್ಯಾ? ಬಿಡು. ನಡಿಯೆ. ನಡಿಯೆ ಬಿಡು ಸುಮ್ನೆ. ಪೂಜಾ, ನನ್ ಕೈ ನೋಯ್ತಿದೆ. ಪೂಜಾ ಪೂಜಾ ಪ್ಲೀಸ್ ಬಿಡು ಪೂಜಾ, ಪ್ಲೀಸ್ ಬಿಡು ಪೂಜಾ. ಇದೇ ಕೊನೆ. ಇನ್ ಯಾವತ್ತೂ ಈ ಮನೆ ಕಡೆ ತಲೆ ಹಾಕ್ಬೇಡ. ಪೂಜಾ ತೊಳ್ಗೆ ಪೀಡೆ. ಅದಕ್ಕೆ ಹೇಳೋದು ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ. ಈ ಮನೇಲಿ ಎಲ್ಲರೂ ನಮ್ಮನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ನೋಡ್ತಿದ್ರು. ಪ್ರತಿಯೊಂದಕ್ಕೂ ಸೇವಂತಿ ಸೇವಂತಿ ಅಂತ ಸೇವಂತಿಗೆ ಮೊದಲನೇ ಆದ್ಯತೆ ಕೊಡ್ತಿದ್ರು. ಮನೆ ಯಜಮಾನ ಅಂತ ಆ ಕರ್ಣಂಗ ಆದ್ಯತೆ. ನನ್ ಗಂಡ ಎಲ್ರಿಗೂ ಕಾಲ್ ಕಸ ಆಗೋಗಿದ್ದ. ಬೇರೆಯವರೆಲ್ಲ ಬಿಡು, ಈ ಮನೆಯಲ್ಲಿ ಬಿಟ್ಟಿಯಾಗಿ ತಿನ್ಕೊಂಡ್ ಬಿದ್ದಿರೋ ಆ ಚಿಕ್ಕಿ ಕೂಡ ನನ್ ಗಂಡನ ಆಡ್ಕೋತಾ ಇದ್ರು. ಕರ್ಣ ಬಾವ ಆಫೀಸಿಂದ ಆಚೆ ಹಾಕ್ದ. ಅವನಿಂದ ಫುಟ್ಪಾತ್ ಅಲ್ಲಿ ನನ್ ಗಂಡ ಚಿತ್ರಾನ್ನ ಮರೋ ಹಾಗಾಯ್ತು. ಪಾಪ ನನ್ ಗಂಡ ಪ್ರತಿಯೊಂದನ್ನು ಸಹಿಸ್ಕೊಂಡಿದ್ದಾನೆ. ಆದ್ರೆ ಈಗ ಅವ್ರೆಲ್ರಿಗೂ ಪಾಠ ಕಲ್ಸೋ ಸಮಯ. ಯಾವ ಕರ್ಣ ಈ ಮನೆ ನಂದು ಅಂತ ಮೆರಿತಿದ್ನೋ ಆ ಕರ್ಣನೇ ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಈ ಮನೆಯಿಂದ ಆಚೆ ಬಿದ್ದಿರ್ತಾನೆ. ಯಾವ ಮನೇಲಿ ತನ್ನ ಸ್ಥಾನನ ಗಟ್ಟಿ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದ ಪ್ರಿಯಾ ಕೂಡ ಈ ಮನೆಯಿಂದ ಆಚೆ ಬೀಳ್ತಾಳೆ. ತಾಳ್ಮೆಗೆ ಇಷ್ಟೊಂದು ಪ್ರತಿಫಲ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಯು ರಿಯಲಿ ಗ್ರೇಟ್ ಅಶ್ವಿನ್. ಕೊನೆಗೂ ನೀನ್ ತಾಳ್ಮೆಯಿಂದ ಸಾಧಿಸ್ಬಿಟ್ಟೆ. ಇವ್ರಿಗೆಲ್ಲ ಮಣ್ಣು ಮುಗಿಸ್ಬಿಟ್ಟೆ. ಕರ್ಣಂಗ್ ದ್ರೋಹ ಮಾಡಲ್ಲ ಅಂತ ಹೇಳ್ತಿದ್ದ ಸೇವಂತಿನೇ ಇವತ್ತು ತಾನಾಗ್ ತಾನೇ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಲು. ಯಾರನ್ನ ಯಾವ ರೀತಿ ಕೈಯಲ್ಲಿ ಇಟ್ಕೊಂಡು ಆಟಾಡಿಸ್ಬೇಕು ಅನ್ನೋದನ್ನ ನಿನ್ನ ನೋಡಿ ಕಲಿಬೇಕು ಅಶ್ವಿನ್. ಒಂದ್ ಕಾಲದಲ್ಲಿ ಎಲ್ರ ಕಣ್ಣಲ್ಲೂ ದಡ್ಡ ಆಗಿದ ನನ್ ಗಂಡ. ಆದ್ರೆ ಇವತ್ತು ಎಲ್ರಿಗಿಂತ ಬುದ್ಧಿವಂತ. ಚಿಟ್ಕೆ ಹೊಡೆಯೋದ್ರಲ್ಲಿ ಇಷ್ಟು ದೊಡ್ಡ ಮನೆನ ಸಂಪಾದನೆ ಮಾಡ್ತಿರೋ ಕಲಾಕಾರ.